ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಸೋಮಾರಿ ಮಿಡತೆ. ಇನ್ಯಾಕೆ ತಡ ಮಕ್ಕಳೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇರುವೆಗಳೆಲ್ಲ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ವು. ಇದು ಬೇಸಿಗೆಯ ಕಾಲ. ಕಾಡಿನ ಎಲ್ಲ ಪ್ರಾಣಿ ಪಕ್ಷಿಗಳು ತುಂಬ ಸಂತೋಷದಿಂದಿರುವ ಸಮಯ. ಆದರೆ ಇರುವೆಗಳು ಮುಂದಿನ ಚಳಿಗಾಲಕ್ಕಾಗಿ ಸ್ವಲ್ಪ ಆಹಾರಗಳನ್ನು, ಧಾನ್ಯಗಳನ್ನು ತಗೊಂಡು ಬಂದು ಅವುಗಳನ್ನು ತಮ್ಮ ಗೂಡುಗಳಲ್ಲಿ ಶೇಖರಿಸಿ ಇಡ್ತಾ ಇದ್ವು. ಈ ಕೆಲಸವನ್ನು ಅವುಗಳು ಚಾಚೂ ತಪ್ಪದೆ ಮಾಡ್ತಾಯಿದ್ವು. ಆ ಬಿಸಿಲಿಗೂ ಆ ಬೇಸಿಗೆಯ ಧಗೆಗೂ ಕೂಡ ಒಂದು ಕ್ಷಣವೂ ಕೂಡ ಅವುಗಳು ಕೆಲಸವನ್ನು ಮರೀತಿರಲಿಲ್ಲ. ಅಯ್ಯೋ, ಈ ಇರುವೆಗಳಿಗೆ ಬೇರೆ ಕೆಲಸ ಇಲ್ವಾ? ಎಷ್ಟು ಬಿಸಿಲಿಗೂ ಕೂಡ ಕಷ್ಟಪಡ್ತಿವೆ, ನಂತರ ಖುಷಿಯಾಗಿರೋದು ಅವುಗಳು ಯಾವಾಗ ಕಲಿಯುತ್ತೋ ಏನೋ. ಇದು ಕಾಡಿನಲ್ಲಿದ್ದ ಸೋಮಾರಿ ಮಿಡತೆ. ಇದು ಅಕ್ಕಪಕ್ಕ ಸಿಕ್ಕಿದ ವಸ್ತುಗಳನ್ನೆಲ್ಲ ತಿಂತಿತ್ತು. ಆದರೆ ತನ್ನ ಮುಂದಿನ ಚಳಿಗಾಲದ ದಿನಕ್ಕೆ ಏನನ್ನೂ ಕೂಡ ಸಂಗ್ರಹಿಸಿ ಇಡ್ತಿರ್ಲಿಲ್ಲ. ಸೋಂಬೇರಿಯ ಹಾಗೆ ತಿರುಗಾಡ್ತಾ ಇತ್ತು. ಹಾಗೂ ಇರುವೆಗಳು ಮಾಡುವ ಕೆಲಸವನ್ನು ನೋಡಿ ನಗ್ತಿತ್ತು. ಇರುವೆಗಳು ಯಾವ ಮಾತಿಗೂ ತಲೆ ಕೆಡಿಸಿಕೊಳ್ಳದೆ ಮುಂದಿನ ದಿನಕ್ಕಾಗಿ ಕಷ್ಟಪಡ್ತಿದ್ವು. ಕಾಡಿನಲ್ಲಿ ಬೇಸಿಗೆ ಕಾಲದ ಅಂತ್ಯದ ಸಮಯ ಬಂತು. ಬೇಸಿಗೆಗಾಲವೆಲ್ಲ ಮುಗಿದು ಚಳಿಗಾಲ ಪ್ರಾರಂಭವಾಯಿತು. ಕಾಡಿಡೀ ಮಂಜಿನಿಂದ ತುಂಬಿ ಹೋಯಿತು. ಅಯ್ಯೋ, ಈ ಚಳಿನ ತಡೆಯೋಕ್ಕಾಗ್ತಿಲ್ಲ. ನನಗೆ ಯಾವ ಮನೆ ಕೂಡ ಇಲ್ಲ. ನಾನು ಇರುವೆಗಳ ಮಾತನ್ನು ಕೇಳಬೇಕಿತ್ತು. ನನಗೆ ಈ ಚಳಿನ ತಡೆಯೋಕ್ಕಾಗ್ತಿಲ್ಲ. ಈ ಚಳಿಯಲ್ಲಿ ಸತ್ತಂಗೆ ಆಗ್ತಿದೆ. ನಾನು ಈಗಲೇ ಇರುವೆಗಳ ಬಳಿ ಸಹಾಯ ಕೇಳ್ತೀನಿ ಅಂತ ಇರುವೆಗಳ ಗೂಡು ಹತ್ರಕ್ಕೆ ಮಿಡತೆ ಹೋಯಿತು. ಅಯ್ಯೋ, ನಾನು ಇರುವೆಗಳು ಹೇಳುವಾಗ ಅವ್ರ ಮಾತು ಕೇಳಬೇಕಿತ್ತು. ಈಗ ಅವುಗಳು ಧಾನ್ಯನೆಲ್ಲ ಸಂಗ್ರಹಿಸಿ ಈ ಚಳಿಗೆ ಆರಾಮವಾಗಿ ತಮ್ಮ ಗೂಡಲ್ಲಿ ಕುತ್ಕೊಂಡಿವೆ. ನಾನು ಮಾತ್ರ ಈ ಥರ ಆಗಿಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡಿದ ಮಿಡತೆ, ಇರುವೆ ಅಣ್ಣ, ನನಗೆ ಸಹಾಯ ಮಾಡ್ತೀರಾ? ನಾನು ನಿಮ್ಮ ಗೂಡಲ್ಲಿ ಇರಬಹುದಾ? ನನಗೂ ನೀವು ಸಂಗ್ರಹಿಸಿದ ಧಾನ್ಯಗಳನ್ನು ಕೊಡಿ ಅಂತ ಮಿಡತೆ ಕೇಳ್ತು. ಅಯ್ಯೋ ಮಿಡತೆ ಅಣ್ಣ, ಈ ಕೆಲಸ ಮಾತ್ರ ಸಾಧ್ಯ ಇಲ್ಲ. ನಾವು ಬೇಸಿಗೆಯಲ್ಲಿ ಕಷ್ಟಪಟ್ಟು ಕೆಲಸಗಳನ್ನು ಮಾಡಿದ್ದೇವೆ, ಧಾನ್ಯಗಳನ್ನು ಸಂಗ್ರಹಿಸಿದ್ದೇವೆ. ನೀನು ಆಗ ಖುಷಿ ಪಟ್ಟಿದ್ಯಾ, ಈಗ ಅನುಭವಿಸು. ತನ್ನ ಮುಂದಿನ ದಿನದ ಬಗ್ಗೆ ಯೋಚಿಸಿದ ಮಿಡತೆ ಆ ಚಳಿಗಾಲದಲ್ಲಿ ಕಷ್ಟವನ್ನು ಅನುಭವಿಸೋಕ್ಕೆ ಶುರು ಮಾಡ್ತು. ಮಿಡತೆ ಆ ಬೇಸಿಗೆಗಾಲವನ್ನು ವ್ಯರ್ಥ ಮಾಡುವ ಬದಲು ಇರುವೆಗಳ ಹಾಗೆ ಧಾನ್ಯಗಳನ್ನು ಸಂಗ್ರಹಿಸಿ ಇಟ್ಟಿದ್ರೆ ಅದು ಚಳಿಗಾಲದಲ್ಲಿ ಸಂತೋಷವಾಗಿ ಇರಬಹುದಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ.